ಸರ್ ಮನೆಯಲ್ಲಿ ಕಾರ್ ಇದ್ರೆ ಅಂತವ್ರು ಕೂಡ BPL ಕಾರ್ಡ್ ಬೇಕಾಗ್ತಿದೆ. 15,000 16,000ಗೆ ITR ಮಾಡಿರ್ತಾರೆ. ಅಂತವ್ರ ಕಾರ್ಡ್ ಕೂಡ ಬೇಕಾಗ್ತಿದೆ. ಏನ್ ಸರ್ ಮಾನದಂಡ ಇಲ್ವಾ? ಅಲ್ಲ ಅಂತವ್ರು ತಾನೇ ರದ್ದು ಮಾಡ್ತಿರೋದು. ಯಾರ್ದು ಕಾರ್ ಇದೆ ಯಾರು ಸರ್ ಎಲ್ಲ ಲೋನ್ ಅಲ್ಲಿ ಕಾರ್ ತಗೊಂಡಿರ್ತಾರೆ, ಟ್ರ್ಯಾಕ್ಟರ್ ಇಟ್ಕೊಂಡಿರ್ತಾರೆ. ಅಲ್ಲ ಪ್ರಾವಿಷನ್ ಆಫ್ ಲಾ ಏನಿದೆ, ನಾನು ಅವ್ರ ಹತ್ರ ಕಾರ್ ಇದೆಯೋ ಇಲ್ಲೋ ನಾನು ಹೇಳಕ್ ಬರಲ್ಲ. ಬೈ ಚಾನ್ಸ್ ಇದ್ರೆ ಆ ಪ್ರಾವಿಷನ್ ಆಫ್ ಲಾನಲ್ಲಿ ಅವ್ರ ಇನ್ಕಮ್ಕಿನ ಲಿಮಿಟ್ಕಿನ ಜಾಸ್ತಿ ಇತ್ತಂದ್ರೆ ಆಟೋಮೆಟಿಕ್ BPL ಕಾರ್ಡ್ ರದ್ದಾಗಬೇಕಲ್ವ. ಇಟ್ಸ್ ಅನ್ ಆಟೋಮೆಟಿಕ್ ಪ್ರಾಸೆಸ್. ಕೆಲವರು ಅಲ್ಲ ಆ ಥರ ಮಾನದಂಡಗಳು ಇರ್ತಾವಲ್ಲ. ಐ ಡೋಂಟ್ ನೋ ಈಗ ಯಾವ ಬೇಸಿಸ್ ಮೇಲೆ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಮಾಹಿತಿ ಇದ್ರೆ ನಾನು ಅದನ್ನ ಪರಿಶೀಲನೆ ಮಾಡಿ ಹೇಳ್ಬೋದು. ಬಟ್ ಆಫ್ ರೆಕಾರ್ಡ್ ಅಲ್ಲಿ ಹೋಗಿದ ಮೇಲೆ ಪ್ರಿಮಾ ಫೇಸಿ ಮೇಲೆ ಅವ್ರು ಮಾಡಿರ್ತಕ್ಕಂಥ ತಪ್ಪಿದ್ರೆ ರಿವಿಸಿಟ್ ಮಾಡ್ತೀವಿ. ಸಿ ವಿ ನೀಡ್ ಯುವರ್ ಕೋಆಪರೇಷನ್ ಆಲ್ಸೋ, ವಿ ನೀಡ್ ಯುವರ್ ಹೆಲ್ಪ್ ಆಲ್ಸೋ. ಇದನ್ನ ಅನ್ಜಸ್ಟಿಫೈ ಏನು ಮಾಡಕ್ಕೆ ಯಾವ ಸರ್ಕಾರ ಇಂಟ್ರೆಸ್ಟ್ ಇಲ್ಲ, ಮಾಡಕ್ಕೆ ಹೋಗೋದಿಲ್ಲ. ಈ ವಿಚಾರಕ್ಕೆ ತಾವು ಜಸ್ಟಿಫಿಕೇಶನ್ ಕೊಡ್ತಾರೆ ಅಂದ್ರೆ ಅವ್ರ ITR ಇದೆ, ಗೌರ್ಮೆಂಟ್ ಹಾಗಾಗಿ ಕಟ್ ಮಾಡ್ತಾರೆ. ಶಕ್ತಿ ಯೋಜನೆಗೂ ಇದು ಅಪ್ಲೈ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಮುಂದೆ ಇದ್ರ ಬಗ್ಗೆ ಸರ್ಕಾರ ಕ್ಯಾಬಿನೆಟ್ ನಿಲುವು ತಗೊಂಡ್ರೆ ಅದ್ರ ಪ್ರಕಾರ ಮಾಡ್ತದೆ ಸರ್ಕಾರ. ಅಲ್ಲ ಆದ್ರೂ ಒಳ್ಳೇದಂತ ನನ್ನ ಅಭಿಪ್ರಾಯ. ನನ್ನ ಇಂಡಿವಿಜುವಲ್ ಅಭಿಪ್ರಾಯದಲ್ಲಿ ಒಳ್ಳೇದು, ಯಾಕಂದ್ರೆ BPL ಅವರಿಗೆ ಜಾಸ್ತಿ ಸಿಗಲಿ ಅಂತ ನನ್ನ ವಾದ. ಕಾರ್ಮಿಕ ಕಾರ್ಡ್ ಕೂಡ ರದ್ದತೆ ಆದ್ರೆ ನಿಮ್ಮ ಇಲಾಖೆಗೆ ಆರ್ಥಿಕ ಹೊರೆ ಕಡಿಮೆ ಆಗುತ್ತಾ ಅಂತ? ನಮಗೇನು ಆರ್ಥಿಕ ಹೊರೆಯಲ್ಲ. ಯಾರು ಕೆಲಸ ಮಾಡ್ತದೋ, ನನ್ನ ಹತ್ರ 8,500 ಕೋಟಿ ದುಡ್ಡಿನ ಸಮಸ್ಯೆ ಇಲ್ಲ. ಅಂಡಿವಾಗಿ ಬೆನಿಫಿಟ್ಸ್ ತೊಗೊಂತ ಇದ್ದಾರೆ. ನಾವು ಸರ್ವೆ ಮಾಡೋದ್ರಲ್ಲಿ ಲಕ್ಷರುಗಳಿದ್ದಾರೆ, ಅದರಲ್ಲಿ 50 ಎಕರೆ ಭೂಮಿ ಇರ್ತಕ್ಕಂಥದ್ದು ಇದ್ದಾನೆ, ಲಾರಿ ಮಾಲೀಕರು ಇದ್ದಾರೆ ಅದರಲ್ಲಿ, ಯಾರು ಕನ್ಸ್ಟ್ರಕ್ಷನ್ ವರ್ಕರ್ ಅವರು ಕೂಡ ಇದ್ದಾರೆ ಅದರಲ್ಲಿ. ಕನ್ಸ್ಟ್ರಕ್ಷನ್ ವರ್ಕರ್ ಇಲ್ದವರೇ ಕಾರ್ಡ್ ಮಾಡಿದ್ದು ನಮ್ಮಲ್ಲಿ ಜಾಸ್ತಿ ಇದ್ದಾರೆ. ಕನ್ಸ್ಟ್ರಕ್ಷನ್ ವರ್ಕರ್ ಪಾಪ ಎಲ್ಲೋ ಕೆಲಸ ಮಾಡಿ ಹೋಗ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ವರ್ಕರು ಇಲ್ದವರೇ ಕಾರ್ಡ್ ಜಾಸ್ತಿ ಮಾಡೋದಕ್ಕೆ ಇದು ಈ ಫಾರ್ಮುಲಾ ಮಾಡಿದ್ದೀವಿ. ಇನ್ನೊಂದು 3-4 ಮಂತ್ಸ್ನಲ್ಲಿ ಬಹುತೇಕ ಒಂದು 70-80% ನಮ್ಮಲ್ಲಿ ಭಾಳ ಕ್ಲಿಯರಿಟಿ ಸಿಗುತ್ತೆ. ಯಾವುದೇ ಕಾರಣಕ್ಕಾಗಿರಲಿ, ನಮ್ಮ ಕಟ್ಟಡ ಕಾರ್ಮಿಕರದಾಗಿರಲಿ ಅಥವಾ BPL ಕಾರ್ಡ್ ಆಗಿರಲಿ, ಐ ಆಮ್ ಅಶ್ಯೂರಿಂಗ್, ನಾನು ಈ ಪ್ಲಾಟ್ಫಾರ್ಮ್ ಮುಖಾಂತರ ತಮ್ಮ ಮುಖಾಂತರ ಅಶ್ಯೂರ್ ಮಾಡ್ತೀನಿ, ಅನ್ಜಸ್ಟಿಫೈ ಆಗಿದ್ರೆ ನಾನು ಜಸ್ಟಿಫಿಕೇಶನ್ ಕೊಡ್ತಕ್ಕಂಥ ಸರ್ಕಾರ ಖಂಡಿತವಾಗಿ ಕ್ರಮ ತಗೊಳ್ಳುತ್ತೆ ಅಂತ ತಮ್ಮ ಮುಖಾಂತರ ಹೇಳಿ ಪಿಚ್ಚೆ ಬಯಸ್ತೀನಿ. ಅಲ್ಲ ಗವಿಯಪ್ಪನವರು ಯಾವ ದೃಷ್ಟಿಯಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಬೇಕು. ನಾನು ಅದನ್ನ ಹೇಳಿದ್ನಲ್ಲ, ಕಳೆದ ಸರ್ಕಾರದ ದುಡ್ಡು ಖರ್ಚು ಏನು ಮಾಡಿದೆ ಅದಕ್ಕೆ ಈ ಸರ್ಕಾರ ನಾವು ಖರ್ಚು ಮಾಡಿದ್ದು ಸಮವಾಗಿ ಜಾಸ್ತಿನೇ ಇದ್ದೀವಿ. ಇರ್ಬೋದು ಎಕ್ಸಸ್ಫುಲ್ ಆಗಿ ನಾವು ಗ್ರ್ಯಾಂಟ್ ಕೊಡ್ಲಿಕ್ಕಾಗಿಲ್ಲ, ಇದು ಜಗತ್ ಜಾಹಿರಿದೆ. ಬಟ್ ಆದರೆ ರೆಗ್ಯುಲರ್ ವರ್ಕ್ಸಿಗೆ ಯಾವುದೇ ರೀತಿಯ ತೊಂದರೆನೂ ಇಲ್ಲ. ನಂಬರ್ ಆಫ್ ರೋಡ್ಸು, PWD ಆಗಿರಲಿ ಅಥವಾ ಬ್ರಿಡ್ಜಸ್ ಆಗಿರಲಿ, ಎಲ್ಲೆಲ್ಲಿ ಕನ್ಸೆಂಟ್ ಏನು ಇಂಪಾರ್ಟೆಂಟ್ ವರ್ಕ್ಸ್ ಇದೆ, ಇಟ್ ಇಸ್ ಬಿನ್ ಟೇಕನ್ ಕೇರ್. ಅದನ್ನ ಇಶ್ಯೂ ಮಾಡಿ ಯಾಕೆ ಮಾತನಾಡಿದ್ದಾರೆ ಗವಿಯಪ್ಪ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ.